ಬ್ಯಾಕ್ ಟು ಅವರ್ ಚಾನಲ್ ಪವಿತ್ರ ವ್ಲಾಗ್ಸ್. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ ಕೆಲವೊಂದು ಐಟಮ್ಸ್ನ ಮೀಶೋಯಿಂದ ಬೈ ಮಾಡಿದ್ದೀನಿ. ಸೊ ಏನೇನು ಐಟಮ್ನ ಬೈ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ, ಯಾವುದು ಆಲ್ಮೋಸ್ಟ್ 150 ಅಬೋ ಯಾವುದೂ ಇಲ್ಲ ಅಂದ್ಕೊತೀನಿ. ಸೊ ಬನ್ನಿ ಏನೇನು ತರಿಸಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಏನೇನು ಅನ್ಬಾಕ್ಸ್ ಮಾಡೋಣ, ಏನೇನು ಐಟಮ್ಸ್ ತರಿಸಿದ್ದೀನಿ ಅಂತ. ಸೊ ಇದು ಬಂದು ವಾಲ್ಗೆ ಸ್ಟಿಕ್ಕರ್ ಅಂಟಿಸೋದು. ಸೊ ನಾನು ಆಲ್ರೆಡಿ ಹಾಕಿದ್ದೀನಿ, ಅದೆಲ್ಲ ಸ್ವಲ್ಪ ಕಿತ್ತೋಗಿದೆ. ಸೊ ಅದನ್ನು ತೆಗೆದು ಬೇರೆದು ಹಾಕೋಣ ಅಂತ. ಬೇರೆದಂದರೆ ಸೇಮ್ ಅದೇ ಥರ ತರಿಸಿದ್ದೀನಿ, ಏನು ಅಷ್ಟು ಚೇಂಜ್ ಏನು ತರಿಸಿಲ್ಲ. ಲಾಸ್ಟ್ ಟೈಮ್ ಏನು ಹಾಕಿದ್ನೋ ಅದೇ ಥರ ತರಿಸಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಇದಂತೂ ನನಗೆ ಲಾಸ್ಟ್ ಟೈಮ್ ತರಿಸಿ ಸೇಮ್ ಮೀಶೋನಲ್ಲಿ ಲಾಸ್ಟ್ ಟೈಮ್ ತರಿಸಿದ್ದೆ. ಸೊ ನನಗಂತೂ ತುಂಬ ಯೂಸ್ಫುಲ್ ಆಯಿತು ಈ ಐಟಮು. ಕಿಚನ್ ಶೆಲ್ಫ್ ಎಲ್ಲ ಸ್ವಲ್ಪ ಆಯಿಲ್ ಪೇಂಟ್ ಇರೋದ್ರಿಂದ ಎಲ್ಲ ಸ್ವಲ್ಪ ಕಿತ್ತೋಗ್ತಾರ, ಅಂದರೆ ಆಯಿಲ್ ಪೇಂಟ್ ಮಾಡಿಸ್ತಿದ್ದಷ್ಟು ಅದು ಮತ್ತೆ ನೀರು ಹಾಕ್ದಂಗೆಲ್ಲ ಹೋಗ್ಬಿಡ್ತಿತ್ತು. ಸೊ ಅದಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಇದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಿಚನ್ ಅಷ್ಟೇ, ಒಂದು ಕಿಚನ್ಗೆ ಲುಕ್ ಬಂತು. ಸೊ ಈ ಥರದ್ದು 2 ಬುಕ್ ಮಾಡಿದೆ. 2 ಆಲ್ಮೋಸ್ಟ್ ಸಾಕಾಗುತ್ತೆ ಅನಿಸುತ್ತೆ. ಬಂದರೆ ಸ್ವಲ್ಪ ಶಾರ್ಟೇಜ್ ಬರ್ಬೋದು. ನಾನು ಲಾಸ್ಟ್ ಟೈಮ್ ಒಂದೇನೋ ತರಿಸಿದ್ದೆ, ಒಂದು ಸಾಲದ ಬಂದಿದ್ದಕ್ಕೆ. ಆಮೇಲೆ ಸೆಕೆಂಡ್ ಟೈಮ್ ಇನ್ನೊಂದೇ ತರಿಸಿ ಹಾಕಿದ್ದೆ. ಸೊ ಅದಕ್ಕೆ ಈ ಸತಿ ಎರಡೇ ತರಿಸಿದ್ದೀನಿ. ಸೊ ನಾನು ಕಿಚನ್ ಮೇಕ್ ಓವರ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಸೊ ಯಾವ ರೀತಿ ಇದನ್ನು ಸ್ಟಿಕ್ ಮಾಡ್ತೀನಿ ಅಂತ. ಲಾಸ್ಟ್ ಟೈಮ್ ನನಗಷ್ಟು ಪ್ರಾಪರಾಗಿ ಐಡಿಯಾ ಇರಲಿಲ್ಲ ಯಾವ ಥರ ಸ್ಟಿಕ್ ಮಾಡಬೇಕು ಅಂತ. ಸೊ ಸ್ವಲ್ಪ ಅಲ್ಲ, ಜಾಸ್ತಿನೇ ಸ್ವಲ್ಪ ಮಿಸ್ಟೇಕ್ ಆಯಿತು. ಓಕೆ, ಆಲ್ಮೋಸ್ಟ್ ನಾನು ಹಾಕಿ ಹತ್ರ 1 ಇಯರ್ ಆಗ್ತಾನೆ ಬಂತು ಅಂತ ಹೇಳ್ಬೋದು. ಸೊ ನನಗೆ ಇದು ಚೆನ್ನಾಗಿ ಯೂಸ್ ಆಯಿತು. ಸೊ ನಾನು ಆಲ್ಮೋಸ್ಟ್ ಚಪಾತಿ ಎಲ್ಲ ಇದ್ರ ಮೇಲೆ ಓದಿಸ್ಕೊತಿದ್ದೆ, ಚೆನ್ನಾಗಿ ಇತ್ತು. ಸೊ ಈ ಸತಿ 2 ತರಿಸಿದ್ದೀನಿ. ಇದನ್ನು ಸ್ಟಿಕ್ ಮಾಡ್ಬೇಕಾದ್ರೆ ಈ ಸತಿ ಎಲ್ಲ ಒಂದು ಐಡಿಯಾ ಇದೆ. ಸೊ ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ನಾನು ಇದನ್ನು ತೋರಿಸ್ತೀನಿ, ಯಾವ ರೀತಿ ಆಗ್ತೀನಿ ಅಂತ ತೋರಿಸ್ತೀನಿ. ಇದೊಂದು ತರಿಸಿದ್ದೆ. ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡ್ತೀನಿ. ಆದರೂ ನನ್ನನ್ನು ಕೇಳಿದ್ರೆ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಅಫೋರ್ಡಬಲ್ ಆಗಿ ಏನಾದರೂ ಸಿಗುತ್ತೆ ಅಂದರೆ ಮೀಶೋದಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ಸೊ ಆರ್ಟಿಫಿಷಿಯಲ್ ಪ್ಲಾಂಟ್ ತರಿಸಿದ್ದೀನಿ, ಪುಟ್ಟಾಣಿದ್ದು ಆರ್ಟಿಫಿಷಿಯಲ್ ಪಾಟ್ ತರಿಸಿದ್ದೀನಿ. ಸೊ ಇದು ಕಿಚನ್ಗೆ ಆಗ್ಬೋದು, ಇಲ್ಲ ಮನೆಯಲ್ಲೂ ಅಷ್ಟೇ, ಡ್ರೆಸ್ಸಿಂಗ್ ಟೇಬಲ್, ಫ್ರಿಡ್ಜ್, ಟಿವಿ ಸ್ಟ್ಯಾಂಡ್ ಹತ್ರ ಎಲ್ಲ ಇರ್ಬೋದು. ಒಟ್ಟು 6 ಬಂದಿದೆ. ಇದೆರಡು, 3 ಪೀಸು, 2 ಒಂದೇ ಥರ ಇದೆ. ಅದು ಪುಟ್ಟ ಚೆನ್ನಾಗಿದ್ದಾವೆ. ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಇಷ್ಟು ಕಮ್ಮಿ ಪ್ರೈಸ್ಗೆ ನಾವು ಇದೇ ಐಟಮ್ಸ್ನ ಏನಾದರೂ ಅಮೆಝಾನಲ್ಲೆಲ್ಲ ನೋಡಿದ್ರೆ ನಮಗೆ ಇನ್ನೂ ತುಂಬ ಜಾಸ್ತಿನೇ ಆಗುತ್ತೆ. ಸೊ ನೆಕ್ಸ್ಟ್ ಇದು ಇದು ಚಪಾತಿ ಹಾಕೋಕ್ಕೆ ಸಿಲಿಕಾನ್ ಮ್ಯಾಟ್ ತರ್ತೀನಿ. ಇಲ್ಲ ಇಟ್ಕೊಂಡ್ಬಿಟ್ಟಿದ್ದೆ. ಮುಟ್ಟಿದೆ.
ಮೇ ಬಿ ಇದನ್ನು ಏನಾದರೂ ಶೆಲ್ಪಿಗೆ ಹಾಕ್ಕೊಂಡಾಗ ಜರ್ಗೋದು ಪರ್ಗೋದು ಏನೂ ಆಗೋಲ್ಲ ಅಂದ್ಕೊತೀನಿ. ಇದೊಂದು ಸಿಲಿಕಾನ್ ಮ್ಯಾಟ್ ತರಿಸಿದೆ ಚಪಾತಿ ಹಾಕ್ಕೊಳಕ್ಕೆ ಮತ್ತು ಬಿಸಿ ದಿನ ಇಟ್ಟು ಕಲಿಸ್ಬೇಕಾದ್ರೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿದೆ. ಮತ್ತು ಮೀಶೋದಲ್ಲಿ ನಾನು ಈ ಸತಿ ಆಲ್ಮೋಸ್ಟ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ನಮಗೆ 120, 15 ರುಪೀಸ್ ಆ ಥರ ಪ್ರೈಸ್ ಜಾಸ್ತಿ ಇರುತ್ತೆ. ಪ್ರೀಪೇಡ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ. ಸೊ ಇದು ಕಿಚನ್ಗೆ ಅಂತಲೇ ಆಲ್ಮೋಸ್ಟ್ ಎಲ್ಲ ಕಿಚನ್ಗೆ ಅಂತ ತರಿಸಿರೋದು, ಬೇರೆ ಏನೂ ತರಿಸಿಲ್ಲ. ಎಲ್ಲರಿಗೂ ಏನಾದರೂ ಒಂಥರ ಕ್ರೇಜ್ ಇದೆ, ನನಗೆ ಕಿಚನ್ಗೆ ಏನಾದರೂ ಯಾವಾಗಾದರೂ ನನ್ನ ಹತ್ರ ಕಾಸಿತ್ತು ಅಂದರೆ ಏನಾದ್ರು ಕಿಚನ್ಗೆ ತೊಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ಎಲ್ಲರಿಗೂ ಡ್ರೆಸ್ಸು ಕಾಸ್ಮೆಟಿಕ್ಸ್ ಅಂತ ಇಂಟ್ರೆಸ್ಟ್ ಇದೆ, ನನಗೆ ಅದೇನೋ ಡ್ರೆಸ್ಸು ಕಾಸ್ಮೆಟಿಕ್ಸ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಆಲ್ಮೋಸ್ಟ್ ನನ್ನ ಕಾಸಿದಾಗೆಲ್ಲ ನಾನು ಫಸ್ಟ್ ಆಗಿ ಬರೋದು ಕಿಚನ್ಗೆ ಏನಾದ್ರು ನೋಡೋಣ, ಇಲ್ಲ ನೋಡಿ ಎಲ್ಲ ಕಾರ್ಟ್ ಹಾಕ್ಕೊಂಡಿರ್ತೀನಿ, ಇಲ್ಲ ಸೇವ್ ಮಾಡಿರ್ತೀನಿ. ಸೊ ಕಾಸಿದ್ದಾಗ 100% ಬೈ ಮಾಡ್ತೀನಿ ನಾನು. ಈ ಥರ ಬೋರ್ಡ್ ಬುಕ್ ಮಾಡಿದ್ದೆ. ನೋಡ್ಬೋದು, ಲೆಟ್ಸ್ ಕುಕ್ ಮತ್ತು ಜಸ್ಟ್ ರೋಲ್ ವಿತ್ ಇಟ್, ಬೇಕ್ಡ್ ವಿತ್ ಲವ್. ಚೆನ್ನಾಗಿದ್ದಾವೆ ಚಿಕ್ಕದಾಗಿ, ಮೈ ಕಿಚನ್ ಮೈ ರೂಲ್ಸ್. ಸೊ ನನ್ನ ಹತ್ರ ಇದನ್ನು ಮೊಳೆ ನೋಡಿಯಂಗಿಲ್ಲ, ನನ್ನ ಹತ್ರ ಆಲ್ರೆಡಿ ನಾನು ಮೀಶೋದಲ್ಲೇ ತರಿಸಿದ್ದೆ ಹುಕ್ಕು ಸ್ಟಿಕ್ ಮಾಡೋದು. ಸೊ ನನ್ನ ಹತ್ರ ಆಲ್ರೆಡಿ ಇದ್ದಾವೆ ಹುಕ್ಕು, ಸೊ ಅದಕ್ಕೇ ಇದನ್ನು ನಾನು ಹ್ಯಾಂಗ್ ಮಾಡ್ತೀನಿ. ಸೊ ಚೆನ್ನಾಗಿದ್ದಾವೆ, ಕೊಟ್ಟಿರೋ ಪ್ರೈಸ್ ಅಂತೂ ಲಾಸ್ ಇಲ್ಲ. ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ತುಂಬ ನಾನು ಆಲ್ಮೋಸ್ಟ್ ಮೀಶೋದಲ್ಲೇ ತರಿಸಿದ್ದೀನಿ. ಸೊ ಮೀಶೋದಲ್ಲಿ ಕೊಡೋ ಪ್ರೈಸ್ಗೇನು ಲಾಸ್ ಇರಲ್ಲ, ನಾವು ಕೊಡೋ ಪ್ರೈಸಿಗೆ ತಕ್ಕನಾಗೆ ಮೆಟೀರಿಯಲ್ ಇರುತ್ತೆ. ಕೆಲವೊಂದ್ಸತಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋಸಲ್ಲಿ ಯಾವುದು ಮೀಶೋದಲ್ಲಿ ತರಿಸಿರೋದು ಶೇರ್ ಮಾಡಿಲ್ಲ. ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ತುಂಬ ಐಟಮ್ಸ್ ತರಿಸಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಏನು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಮೀಶೋಯಿಂದನೇ ಅಂತಲೇ ಹೇಳ್ಬೋದು. ಅಷ್ಟೊಂದು ಬೇರೆ ಯಾವುದು ನನಗೆ ಪ್ರೈಸಲ್ಲೂ ಅಷ್ಟೇ ಕ್ವಾಲಿಟಿಲೂ ಅಷ್ಟೇ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ, ಚೆನ್ನಾಗಿದೆ. ಸೊ ಮತ್ತು ಏನಾದರೂ ಬುಕ್ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ 4 ಐಟಮ್ಸ್ ಬಂದಿದೆ. ಹೆಚ್ಚಿ ಹಾಗೆ ನಾನು ಈ ಮೀಶೋದಲ್ಲಿ 2 ಜಾರ್ನ ತೊಗೊಂಡೆ. ಇದರಲ್ಲಿ ಒಂದು ಕಲ್ಲುಪ್ಪು ಒಂದು ಪುಡಿ ಉಪ್ಪು ಹಾಕಿ ಸ್ಟೋರ್ ಮಾಡಿದ್ದೀನಿ. ಸೊ ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಸ್ಟ್ಯಾಂಡು ಸಹ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ, ಬಟ್ ಇವೆರಡು ಡೆಲಿವರಿ ನನಗೆ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ನಾನು ವೀಡಿಯೋ ಮಾಡಿದ ಟೈಮಲ್ಲಿ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಈಗ ಕಿಚನ್ ಸ್ವಲ್ಪ ಸೆಟಪ್ ಮಾಡಿರೋದ್ರಿಂದ ಇವಾಗ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಿಚನ್ ಕವರ್ ಮಾಡ್ತೀನಿ ಅಂತ. ನನ್ನ ಐಡಿಯಾ ಏನಿರೋದು ನಂಗೆ ಡೆಲಿವರಿ ಅಷ್ಟಕ್ಕೆ ಸ್ವಲ್ಪ ಕಿಚನ್ ಎಲ್ಲ ನನಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಸೆಟಪ್ ಮಾಡಿಕೊಂಡ್ರೆ ನನಗೆ ಆಮೇಲೆ ಈಸಿ ಆಗುತ್ತೆ ಅನ್ನೋದೊಂದು ಥಾಟ್ ಇದೆ. ಆಮೇಲೆ ಆದರೆ ಇವೆಲ್ಲ ಈ ಥರ ರೋಲೆಲ್ಲ ನನಗೆ ಸ್ಟಿಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಇನ್ನೊಂದು 1 ಮಂತ್ 2 ಮಂತ್ ಆದರೆ ಅವೆಲ್ಲ ನಂಗೆ ಸ್ವಲ್ಪ ನನಗೆ ಮಾಡ್ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ನೀಟಾಗಿ ನನಗೆ ಹೇಗೆ ಬೇಕೋ ಆ ಥರ ಆರ್ಗನೈಸ್ ಮಾಡಿದ್ರೆ ಓಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸತಿ ಬಾಣ್ತನಕ್ಕೂ ಅಮ್ಮ ಮನೆಗೆ ಹೋಗಬಾರ್ದು, ಇಲ್ಲೇ ಇರಬೇಕು, ಪಾಪುನು ಎಲ್ಲ ನೋಡ್ಕೊಂಡು ಇಲ್ಲೇ ಇರೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 90% ಇಲ್ಲೇ. ಸೊ ನೋಡಿದ್ರಲ್ಲ ನಾನು ಮೀಶೋಯಿಂದ ಏನೇನು ತರಿಸಿದ್ದೀನಿ ಅಂತ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಯಾರಿಗಾದರೂ ಈ ಐಟಮ್ಸ್ನ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮೇ ಬಿ ನೆಕ್ಸ್ಟ್ ಕಿಚನ್ ಮೇಕೋವರ್ ಯಾವ ರೀತಿ ಮಾಡಿದೆ ಅನ್ನೋ ವಿಡಿಯೋನ ಶೇರ್ ಮಾಡ್ತೀನಿ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.